ಎಕ್ಸಿಟ್ ಡ್ಯೂಟಿ ಐತೆ. ಸೀಸನ್ ಕೇಳ್ತಾರಪ್ಪ, ನಿಂತ್ಕೊಳ್ಳೇನು ಮಕ್ಕಳ ಮಾಡಕ್ಕಾಯ್ತದೆ ನಿಂತ್ಕೊಂಡು ನಾವು? ಏನ್ ಗುರು ಇದು? ಅಣ್ಣ ಯಾವ ಕ್ಯೂ ಇದು? ಸಡನ್ ಸಡನ್ ಎಷ್ಟೊಂದೈತಿ ಇವತ್ತು? ಅದೇನು ಹೇಳ್ತಿಲ್ಲ. ನನ್ನ ಕಣ್ಣು ನೋಡಿ ಆಗ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಮತ್ತು ಸೇಮ್ ನೈಟ್ 11 ಟೈಮ್ ಹತ್ತಿರ 11:10 ಆಯಿತಾ. ಡೇಟ್ ಬಂದ್ಬಿಟ್ಟು 28ನೇ ತಾರೀಕು. ಓಕೆನಾ? 28ನೇ ತಾರೀಕು ಬೆಳಗಿನ ಜಾವ ರಾತ್ರಿ 11:10 ಟೈಮು, ಬೆಳಗಿನ ಜಾವ ಅಂತ ಇದ್ದೀನಿ. ಸೊ ಡ್ಯೂಟಿ ನಾನು ಮಾಡ್ಕೊಳ್ಳೋಣ 28ನೇ ತಾರೀಕು. ಸೊ ಗೈಸ್ ಬನ್ನಿ ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ಅನ್ನೋದು. ಸೊ ನೈಟ್ ಹೊತ್ತು ಯಾರು, ಎಕ್ಸ್ಪೆಷಲಿ ನೈಟ್ ಹೊತ್ತು ಯಾರು ಅರ್ನಿಂಗ್ ಮಾಡಬೇಕು ಅನ್ನೋರಿಗೆ ನೋಡ್ಕೊಳ್ಳಿ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ಏನು ಅಂತ. ಮತ್ತು ಯಾವ ಒಂದು ನಿಮ್ಮ ಹತ್ರ ಯಾವಾಗ ಒಂದು ಮಾಡಲು ಗಾಡಿ ಇದೆ, ಯಾವ ಕ್ಯಾಟಗರಿಗಳು ಬುಕ್ಕಿಂಗ್ಸ್ಗಳು ಇದ್ದರೆ, ಯಾವ ಕ್ಯಾಟಗರಿಗಳು ನಿಮಗಿದೆ, ಸೊ ಯಾವ ಕ್ಯಾಟಗರಿಯಲ್ಲಿ ಬೀಳುವಂಥ ಬುಕ್ಕಿಂಗ್ಸಿಂದ ಎಷ್ಟೆಷ್ಟು ಅರ್ನಿಂಗ್ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಬರುತ್ತೆ ನೈಟ್ ಹೊತ್ತು. ಓಕೆನಾ? ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲನೇ ಬುಕ್ಕಿಂಗ್ ಬಂದ್ಬಿಟ್ಟು ಏರ್ಪೋರ್ಟ್ಗೆ ಬಂದಿದೆ. ಲೊಕೇಶನ್ ಅಂತ ಬಂದಿದ್ದೀನಿ, ಪಿಕಪ್ ಲೊಕೇಶನ್ನು ನೋಡ್ಬೋದು ನೀವು. ಕಸ್ಟಮರ್ಗೆ ಕಾಲ್ ಮಾಡಿದ್ದೆ, ಸೊ ಬರ್ತಿದ್ದಾರೆ. ಸೊ ಇಲ್ಲಿಂದ ತುಂಬಾ ಕಡಿಮೆ ಕೊಟ್ಟಿದ್ದಾನೆ ಅಮೌಂಟು, ಆಯಿತಾ. ಏರ್ಪೋರ್ಟಿಗೆ ಹತ್ತಿರ ಇಲ್ಲಿಂದ ಒಂದು 20ರಿಂದ 21 ಕಿಲೋಮೀಟ್ರ್ ಇದೆ ಏರ್ಪೋರ್ಟ್ ಡ್ರಾಪು. ಸೊ ನಾನು ಏನು ತೊಗೊಂಡೆ ಅಂತ ಹೇಳಿದ್ರೆ ಟೈಮ್ ಬಂದ್ಬಿಟ್ಟು ಇವಾಗ 11:54 ಆಯಿತಾ. ಸೊ ಇಲ್ಲಿಂದ ಹೋಗಿ ಏರ್ಪೋರ್ಟ್ ಡ್ರಾಪ್ ಮಾಡಿ ತಿರ್ಗಿ ಅಲ್ಲಿಂದ ಇಮಿಡಿಯೇಟಾಗಿ ಯಾರು ಲಾಂಗ್ ಬಿಸಾಕ್ತಾನೆ ಅನ್ನೋ ಒಂದು ಇಂಟೆನ್ಷನಿಂದ ತೊಗೊಂಡಿದ್ದೀನಿ. ಏರ್ಪೋರ್ಟಿಂದ ಇಮಿಡಿಯೇಟಾಗಿ ಬುಕ್ಕಿಂಗ್ ಕೊಡ್ತಾನೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಗೈಸ್ ಮೊದಲನೇದು ಡ್ರಾಪ್ ಮಾಡಿದೆ ಏರ್ಪೋರ್ಟು, ಟರ್ಮಿನಲ್ 2 ಆಯಿತಾ. ಸೊ ಇಲ್ಲಿಂದ ತಿರ್ಗಾ ಟರ್ಮಿನಲ್ 1ಅಲ್ಲಿ ಪಿಕಪ್ ಕೊಟ್ಟಿದ್ದಾನೆ ಸಡನ್ ಕ್ಯೂಗೆ. ಸೊ ಹೋಗ್ತಾ ಇದ್ದೀನಿ. ಅಮೌಂಟ್ ಬಂದ್ಬಿಟ್ಟು ಇವಾಗ ಡ್ರಾಪ್ ಮಾಡಿದ್ನಲ್ಲ, ಸೊ ಅದಕ್ಕೆ ಅಮೌಂಟ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾನೆ? 620 ರೂಪಾಯಿ ಕೊಟ್ಟವನ. ಹೆಂಗೆ ಇದು? ಸಾರಿ ನೋಡಿ, 258 ರೂಪಾಯಿ ಕೊಟ್ಟವನೆ. 21 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟಿದ್ದಾನೆ? 258 ರೂಪಾಯಿ 21 ಕಿಲೋಮೀಟ್ರಿಗೆ. ನೆಕ್ಸ್ಟ್ ಮಟ್ಟಿಗೆ ಊಬರ್ ಒಂದು ಅಮೌಂಟ್ ಕೊಡ್ತಿಲ್ಲ, ಡ್ರೈವರ್ಸ್ ಪ್ರಾಣಿಗಳನ್ನ ತಿಂತಿಲ್ಲ, ಲೆಕ್ಕ ಹಾಕೊಳ್ಳಿ ನೀವೇ. ಬಿಟ್ಬಿಟ್ಟು ಬೇರೆ ಮಾಡೋರು ಕಡಿಮೆ ಕೊಡ್ತಾನೆ ಅಂತ ಅದೇನೇ ಮಾಡ್ತೀಯ ಅಂತ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಯಾವುದು ಇಲ್ಲ ಅನ್ನೋ ಒಂದು ಟೈಮ್ನಲ್ಲಿ ಊಬರೇ ಗತಿ, ಏನು ಮಾಡೋಕ್ಕಾಗಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ಯಾವುದನ್ನು ನಾವು ಇಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಇವಾಗ. ಸೊ ಯಾವಾಗ ಯಾವುದೇ ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಾವು. ಸೊ ಈಗ ಇಲ್ಲಿಂದ ಯಾವುದೋ ಸಿಟಿಗೆ ಬಿಸಾಕಿದ್ರೆ ನೋಡೋಣ ಎಲ್ಲಿಗೆ ಬಿಸಾಕ್ತಾನೆ, ಏನು ಕತೆ ಇಲ್ಲಿಂದ ಏರ್ಪೋರ್ಟಿಂದ ಅಂತ. ಸಡನ್ ಕ್ಯೂ ಕೊಟ್ಟಿರೋದು. ಟೈಮ್ ಬಂದ್ಬಿಟ್ಟು 12:45 ಹತ್ತಿರ. ನಮ್ಮ ಯಾತ್ರೆಯಲ್ಲಿ ಬುಕ್ಕಿಂಗ್ ಮಾಡ್ತಾರೆ ಪ್ಯಾಸೆಂಜರ್ಗಳು ಏರ್ಪೋರ್ಟಲ್ಲಿ ನೈಟ್ ಹೊತ್ತು. ಸೊ ವೆಯ್ಟ್ ಮಾಡಿದೆ, ನೋಡೋಣ ನಮ್ಮ ಯಾತ್ರೆಯಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಎತ್ಕೊಂಡು ಹಾಕ್ಬಿಡೋದ ಅಂತ. ನೋಡಿ ಯಾವ ಬುಕ್ಕಿಂಗ್ ಇಲ್ಲ. ಇವಾಗ ಆನ್ಲೈನಲ್ಲೇ ಐತೆ ನಮ್ಮ ಯಾತ್ರೆ. ಇವಾಗಲೂ ಬರಲಿ, ನಮ್ಮ ಯಾತ್ರೆಯಿಂದ ಯಾವ್ದಾದ್ರು ಬುಕ್ಕಿಂಗ್ ಬರಲಿ ಇವಾಗ ಪಿಕಪ್ ಏರ್ಪೋರ್ಟಿಂದ ಪಕ್ಕ ನಮ್ಮ ಯಾತ್ರೆ. ಊಬರ್ದು ಹಂಗೆ ಆಫ್ ಮಾಡ್ಕೊಂಡು ನಮ್ಮ ಯಾತ್ರೆ ಎತ್ಕೊಂಡು ಹೋಗ್ತೀನಿ. ಗೈಸ್ ಬಂದೆ. ಏನು ಗಾಡಿಗಳು ಜನನೇ ಕಡಿಮೆ ಇರಂಗೆ ಅವರಲ್ಲ. ಸಡನ್
ಇದು ಸೆಡನ್ ಅಣ್ಣ ಯಾವ ಕ್ಯೂ ಇದು ಸೆಡನ್ ಸೆಡನ್ ಎಷ್ಟೊಂದು ಐತಿ ಇವತ್ತು ಸೆಡನ್ ಏನು ಕೇಳಿ ಹೇಳ್ತಿಲ್ಲ ಐಸ್ ಇವತ್ತು ಹೆಂಗುರು ಇವತ್ತು ಇಷ್ಟೊತ್ತಿಗೆ ಇಷ್ಟೊಂದು ಸಡನ್ ಗಾಡಿಗಳವೆ ನೋಡ್ರಿ ಏನ್ ಮಾಡೋದು ಕೊಟ್ಬಿಟ್ಟು ನಿಲ್ಸವನ ಅಷ್ಟೇ 2:44 ಆಯ್ತು ಕಾಯಕೋದು ಯಾಕೋದು ಇವತ್ತು ಪ್ಯಾಸೆಂಜರ್ಗಳು ಕಡಿಮೆ ಅಂತ ಅನ್ಸುತ್ತೆ ಹೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ನಾನೇನೋ ಅಂದ್ಕೊಂಡ್ ಬಂದೆ ಇವತ್ತು ಇಮಿಡಿಯೇಟ್ ಆಗಿ ಕೊಡ್ತಾನೆ ಅಂತ ಇಲ್ಲಿ ನೋಡಿದ್ರೆ ಇಲ್ಲಿ ಕಾಯತ್ತ ನೋಡಿದ್ರೆ ಸುಮ್ಮನೆ ವೆಯ್ಟ್ ಮಾಡ್ಬೇಕು ತಿರ್ಗಿ ಇವಾಗ್ಲೂ ಗೈಸ್ ಹೋಗ್ತಾ ಇದ್ದೀನಿ ಎಕ್ಸಿಟ್ ಆಗ್ಬಿಡ್ತಾ ಇದ್ದೀನಿ ಸುಮ್ಮನೆ ನಿಂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಇವತ್ತು ಪ್ಯಾಸೆಂಜರ್ಗಳಿಲ್ಲ ಸುಮ್ಮನೆ ಕರ್ಕೊಂಬಂದು ಕೂರ್ಸ್ಕೊಳ್ಳೋಣ ಅಷ್ಟೇ ಅಣ್ಣ ಎಕ್ಸಿಟ್ ಡ್ಯೂಟಿ ಐತೆ ಅಷ್ಟೊಂದು ಗಾಡಿಗಳು ಸಡನ್ ರೀಸನ್ ಕೇಳ್ತಾರಪ್ಪ ಏನು ನಿಂತ್ಕೊಳ್ಳೇನು ಮಕ್ಕಳ ಮಾಡಾಕೈತದೆ ನಿಂತ್ಕೊಂಡು ನಾವು ಅಲ್ಲ ಜನ ಇದ್ರೆ ಕ್ಯೂ ಅಲ್ಲಿ ನಿಲ್ಸ್ಬೇಕು ಕೊಟ್ಬಿಟ್ಟು ಜನ ಇಲ್ಲ ಏನಿಲ್ಲ ಸುಮ್ಮನೆ ಕರ್ಬಿಟ್ಟು ಅಲ್ಲಿ ಸಡನ್ ಪಿಕಪ್ ಪಾಯಿಂಟ್ಗೆ ಹೋಗ್ತೀವಲ್ಲ ಸೊ ಅಲ್ಲಿ ಚೆಕ್ ಮಾಡ್ತಾನಲ್ಲ ಸ್ಟಾರ್ಟಿಂಗು ಗೇಟ್ ಐತಲ್ಲ ಆ ಗೇಟ್ ತನಕ ಐತೆ ಲೈನು ನಾನೇನೋ ಅಂದ್ಕೊಂಡ್ ಬಂದೆ ಇವತ್ತು ನನಗೆ ಮಕ್ಕರ ಮಾಡ್ಬಿಟ್ನಲ್ಲ ಊಬರ್ ಇವತ್ತು ಈ ಓಲಾದವನು ಬೇರೆ ಓಲಾದವನು ಕೊಡ್ತಿಲ್ಲ ಯಾಕೋ ಡ್ಯೂಟಿನ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಎದುರು ಬಿದ್ಬಿಟ್ರೆ ಎದ್ಕೊಂಡು ಹೋಗುವಂತ ವೆಯ್ಟ್ ಮಾಡ್ತಾ ಇದೀನಿ ನಮ್ಮ ಎದುರಿನೂ ಬೀಳ್ತಿಲ್ಲ ಏನ್ ನಿದ್ದೆ ತಡೆಯೋಕೆ ಆಗ್ತಿಲ್ಲ ಅಂದ್ಕೊಳ್ಳಿ ನಿಜವೂ ಏನಕ್ಕೆ ನನ್ನೇ ವಿಡಿಯೋದಲ್ಲಿ ನಾನು ನೋಡಿರ್ತೀರ ನಾನು ಮೈಸೂರಿಗೆ ಹೋಗ್ಬೇಕು ನಮ್ಮ ಸ್ನೇಹಿತರ ತಾಯಿ ತಿರೋಗಿರೋ ಅವ್ರ ಕಾರೇ ಇದೆ ಅಂತ ಹೇಳಿದ್ದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದೆ ಸೊ ಮೊನ್ನೆ ನೈಟು ಡ್ಯೂಟಿ ಮಾಡಿಕೊಂಡು ಸೊ ನೆನ್ನೆ ಎಲ್ಲ ತಿರ್ಗ ಬೆಳಗ್ಗೆ ಮೈಸೂರಿಗೆ ಹೋಗಿ ತಿರ್ಗ ಬಂದಿದ್ದು ಸಂಜೆ ಒಂದು 5:30 ಅಲ್ಲ ಸಾರಿ 6:30 ಆಯಿತು ಸೊ 6:30ಗೆ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಾ ರಾತ್ರಿ 11 ಗಂಟೆಗೆ ಈಗ ಆನ್ ಮಾಡಿರೋದು ಇವತ್ತಿನ ವಿಡಿಯೋನ ಸೊ ಅದರಿಂದ ಫುಲ್ಲು ಸ್ಟ್ರೈನ್ ಆಗ್ಬಿಡೈತೆ ಮತ್ತು ನಿದ್ದೆನೂ ಇಲ್ಲ ಅದರಿಂದ ಸಖತ್ ನಿದ್ದೆ ಇಳಿತೈತೆ ಸೊ ಅದಕ್ಕೆ ಏನು ಡ್ಯೂಟಿ ಮಾಡೋಕ್ಕೆ ಹೋಗಿಲ್ಲ ಚೆನ್ನಾಗಿ ಒಂದು ಕಡೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಸರ್ರೆ ಮಲ್ಕೊಂಬಿಟ್ಟಿದೆ ಸೊ ಇವಾಗ ಯಾವುದೋ ಒಂದು ಬುಕ್ಕಿಂಗ್ ಬಂತು ಎತ್ಕೊಂಡಿದ್ದೀನಿ ಇದನ್ನು ಡ್ರಾಪ್ ಮಾಡಿಬಿಟ್ಟು ಏರ್ಪೋರ್ಟ್ಗೆ ಸೊ ಹಂಗೆ ಇನ್ನೊಂದು ಯಾವುದೋ ಒಂದು ರಿಸರ್ವೇಷನ್ ಐತೆ ಅದನ್ನು ಸೇಮ್ ಡ್ರಾಪ್ ಮಾಡಿಬಿಟ್ಟು ಡ್ಯೂಟಿ ಕ್ಲೋಸ್ ಮಾಡ್ತೀನಿ ಅಷ್ಟೇ ಗೈಸ್ ಯಾಕೋ ನಿದ್ದೆ ಎಳಿತಿರೋದು ರೀಸನ್ನು ಮಾಡ್ತಿಲ್ಲ ಅಷ್ಟೇ ಗೈಸ್ ಓಲಾದ ಡ್ರಾಪ್ ಮಾಡಿದೆ ಅಮೌಂಟ್ ಬಂದ್ಬಿಟ್ಟು 518 ರೂಪಾಯಿ ತೋರಿಸಿದೆ ಕ್ಯಾಶ್ ಕಲೆಕ್ಷನ್ನು ಸೊ ಈಸ್ಕೊಂಡಿದ್ದೀನಿ ಗೈಸ್ ಇದ್ರಲ್ಲಿ ಅಮೌಂಟ್ ಬಂದ್ಬಿಟ್ಟು ನನಗೆ 438 ರೂಪಾಯಿ ಕೊಟ್ಟಿದ್ದಾನೆ ಟೋಟಲ್ 22 ಕಿಲೋಮೀಟ್ರ್ ಡ್ರಾಪು ಓಲಾದಲ್ಲಿ ಆಯಿತಾ 438 ರೂಪಾಯಿ ಕೊಟ್ಟಿದ್ದಾನೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಕಣ್ಣು ನೋಡಿ ಆಗ್ತಾನೆ ಇಲ್ಲ ಅಂತ ಅಂದ್ಕೊಳ್ಳಿ ಇದನ್ನು ಲಾಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಲಾಸ್ಟ್ ಇದು ಟೈಮ್ ಹತ್ತತ್ರ 5 ಗಂಟೆ 4:50 ಆಯಿತಾ ಇನ್ನೊಂದು 5 ಗಂಟೆಗೆ ಒಂದು ರಿಸರ್ವೇಷನ್ ಇತ್ತು ಊಬರಲ್ಲಿ ಹತ್ರ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಒಂದು 700 ಮೀಟ್ರ್ ಇದೆ ಅಷ್ಟೇ ಪಿಕಪ್ ಲೊಕೇಶನ್ನು ಸೊ ಫಸ್ಟ್ ಇದನ್ನು ತೊಗೊಂಡೋಗಿ ಡ್ರಾಪ್ ಮಾಡಿಬಿಟ್ರೆ ನನಗೆ ಆಗ್ತಿಲ್ಲ ಗೈಸ್ ನಿಜವಾಗ್ಲೂ ರಿಸ್ಕ್ ತಗೊಂಡು ಮಾಡೋಕ್ಕಂತೂ ಆಗಲ್ಲ ಇವಾಗಲೂ ನಿದ್ದೆ ಜೊತೆ
ಆಟ ಆಡ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಇದು ಆಗ್ದೇ ಇರೋ ಕೆಲಸ ಅದು. ಇದನ್ನ ಎದುರಾಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಆ ರಿಸ್ಕನ್ನು ನಾನಂತೂ ತಗೊಳಕ್ ಹೋಗಲ್ಲ. ತೋರಿಸ್ಬಿಡ್ತೀನಿ ಲಾಸ್ಟ್ ಟ್ರಿಪ್ ಡೀಟೇಲ್ಸು. ಇದು ಏರ್ಪೋರ್ಟ್ಗೆ ಡ್ರಾಪ್ ಇರೋದು ಊಬರ್. ಇದು ಲಾಸ್ಟ್ ನಿಮ್ಗೆ ಆಗಲೇ ನೋಡಿದ್ದು ಓಲಾದಲ್ಲಿ ಡ್ರಾಪ್ ಮಾಡಿದ್ದು. ಇದು ಊಬರು. ಇದು ಬಂದ್ಬಿಟ್ಟು 560 ರೂಪಾಯಿನೂ ಕೊಟ್ಟಿದ್ದಾನೆ, ಅಮೌಂಟ್ ತೋರಿಸ್ತಿದ್ದಾನೆ. ಬಟ್ ನಾನು ಡ್ರಾಪ್ ಮಾಡಿದ್ಮೇಲೆ ನನ್ನ ಪ್ರಕಾರ, ನನ್ಗೆ ಅನ್ಸೋ ಪ್ರಕಾರ ಒಂದು ಇದೆಲ್ಲ ಕಟ್ಟಾಗಿ ಕಮಿಷನ್ ಎಲ್ಲ ಕಟ್ಟಾಗಿ 540 ರೂಪಾಯಿ ಕನ್ಫರ್ಮ್ ಕೊಡ್ತಾನೆ. ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಿಮ್ಗೆ ತೋರಿಸ್ಬಿಟ್ಟು ಇವಾಗಲೇ ವಿಡಿಯೋನ ಎಂಡ್ ಮಾಡ್ಬಿಡ್ತೀನಿ. ಅಷ್ಟು ತಾಳ್ಮೆ ನಂಗಿಲ್ಲ ಈ ಟ್ರಿಪ್ನು ಡ್ರಾಪ್ ಮಾಡಿ ವಿಡಿಯೋ ಮಾಡಿ ತೋರಿಸೋಷ್ಟು. ಗೈಸ್ ನೋಡಿ, ಕಾಣಿಸ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. 560 ರೂಪಾಯಿ ಕೊಟ್ಟಿದ್ದಾನೆ ಆಯಿತಾ. ಸೊ ಇನ್ನು ಡ್ರಾಪ್ ಮಾಡಿಬಿಡ್ತೀನಿ, ಇದೇ ಲಾಸ್ಟು. ಸೊ ಗೈಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಾನು ಎಲ್ಲ ಡ್ರೈವರ್ಸ್ಗೆ ಏನಪ್ಪ ಕೇಳ್ಕೊತೀನಿ ಅಂತ ಹೇಳಿದ್ರೆ, ಯಾರು ನಿದ್ದೆ ಕೆಡ್ಕೊಂಡು ಯಾರು ಟ್ರೈನೇ ಮಾಡೋಕ್ಕೆ ಹೋಗ್ಬಿಡಿ ಗೈಸ್. ನಿದ್ದೆ ಬಂತ ಗಾಡಿ ಸೈಡ್ಗೆ ಹಾಕ್ಕೊಂಡು ಮಲ್ಕೊಂಡ್ಬಿಡ್ಬೇಕಾದ್ರೆ ಅಂತ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಸೇಫ್, ಬಾಯ್.